ಅವಳು ರಾಜಸ್ಥಾನದ ಇನ್ಸ್ಟಾಗ್ರಾಮ್ ಬ್ಯೂಟಿ. ಈ ರೀಲ್ಸ್ ಸುಂದರಿಯ ಹತ್ಯೆ ರಾಜಸ್ಥಾನದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಜೋಧ್ಪುರ್ನ ಪಲೋಡಿ ಅನ್ನೋ ಚಿಕ್ಕ ಗ್ರಾಮದಲ್ಲಿ ಒಬ್ಬ ಕಿರಾತಕ ಹಾಡಹಗಲೇ ರೀಲ್ಸ್ ರಾಣಿಗೆ ಗುಂಡಿಟ್ಟು ಕೊಂದಿದ್ದ. ಹಾಲ್ಗೆನ್ನೆಯ ಚೆಲುವೆಗೆ ಇನ್ಸ್ಟಾಗ್ರಾಂನಲ್ಲಿ ಸಾವಿರಾರು ಫಾಲೋವರ್ಸ್ ಇದ್ರು. ಇವಳ ಬ್ಯೂಟಿಯನ್ನ ಕಣ್ತುಂಬಿಕೊಳ್ಳೋಕೆ ಅಂತಾನೆ ಸಾವಿರಾರು ಪಡ್ಡೆ ಹುಡುಗರು ಇವಳ ಪೇಜ್ ನ ಫಾಲೋ ಮಾಡ್ತಿದ್ರು. ಮಾಡರ್ನ್ ಡ್ರೆಸ್ ಹಾಕೊಂಡು ಪಡ್ಡೆ ಹುಡುಗರು ಜೊಲ್ಲು ಸುರಿಸುವಂತೆ ರೀಲ್ಸ್ ಮಾಡಿ ಪೋಸ್ಟ್ ಕೊಡ್ತಿದ್ಲು. ಅಚ್ಚರಿಯ ವಿಷಯ ಏನಂದ್ರೆ ಇವಳು ಸತ್ತ ಮೇಲೂ ಸೋಷಿಯಲ್ ಮೀಡಿಯಾದಲ್ಲಿ ಇವಳಿಗೆ ಫಾಲೋವರ್ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಅಷ್ಟಕ್ಕೂ ಈ ಸುರಸುಂದರಿ ಅನಾಮಿಕಾಳನ್ನ ಕೊಂದಿದ್ದಾದ್ರೂ ಯಾರು, ಅಂತಹ ತಪ್ಪು ಇವಳೇನು ಮಾಡಿದ್ಲು ಅಂತ ಈ ವಿಡಿಯೋದಲ್ಲಿ ಇವತ್ತು ಹೇಳ್ತೀವಿ ನೋಡಿ. ಇವಳ ಪೂರ್ತಿ ಹೆಸರು ಅನಾಮಿಕಾ ಬಿಷ್ಣೋಯ್. ಜೋಧ್ಪುರ್ನ ಪಲೋಡಿ ಗ್ರಾಮದ ನಿವಾಸಿ. ಹುಟ್ಟಿದ್ದು ಹಳ್ಳಿಯಲ್ಲಾದ್ರೂ ಸಿಟಿ ಶೋಕಿ ಇವಳ ಮೈಗಂಟ್ಕೊಂಡಿತ್ತು. ಹುಟ್ಟೂರಲ್ಲೇ ಮಹೀರಾ ಬಿಷ್ಣೋಯ್ ಎಂಬಾತನ ಜೊತೆ ಪೋಷಕರು ಮದುವೆ ಮಾಡಿಸಿ ಮಗಳನ್ನ ಗಂಡನ ಮನೆಗೆ ಕಳಿಸಿದ್ರು. ಗಂಡ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದ. ಇವರಿಗೆ ಇಬ್ಬರು ಮಕ್ಕಳು. ದೊಡ್ಡ ಮಗನಿಗೆ 7 ವರ್ಷ, ಚಿಕ್ಕ ಮಗನಿಗೆ 5 ವರ್ಷ ವಯಸ್ಸು. ಹೀಗಿದ್ದ ಅನಾಮಿಕಾಗೆ ಇನ್ಸ್ಟಾಗ್ರಾಮ್ ಅನ್ನೋ ಭೂತ ಮೆಟ್ಕೊಂಡಿತ್ತು. ಇವರ ಜೀವನ ಸುಂದರವಾಗಿ ಸಾಕ್ತಿತ್ತು. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ಆದ್ರೆ ಇನ್ಸ್ಟಾಗ್ರಾಮ್ ನ ಫೀಡ್ ನಲ್ಲಿ ಬರ್ತಿದ್ದ ರೀಲ್ಸ್ ಗಳು ಅನಾಮಿಕಳನ್ನ ಸೆಳೆದಿತ್ತು. 2ನೇ ಮಗ ಹುಟ್ಟಿ ಇನ್ನು 6 ತಿಂಗಳಷ್ಟೇ ಆಗಿತ್ತು. ಮಗು ಹಸಿವಿನಿಂದ ಅಳ್ತಿದ್ರು ಕೂಡ ಅನಾಮಿಕಾ ರೀಲ್ಸ್ ನಲ್ಲೇ ಮುಳುಗಿ ಹೋಗ್ತಿದ್ಲು. ತನ್ನ ಬ್ಯೂಟಿ ಹಾಗೂ ತನ್ನಲ್ಲಿರೋ ಟ್ಯಾಲೆಂಟ್ ನ ರೀಲ್ಸ್ ಮೂಲಕ ಪ್ರಪಂಚಕ್ಕೆ ತೋರಿಸಬೇಕು ಅಂತ ಅನಾಮಿಕಾ ಒದ್ದಾಡ್ತಿದ್ಲು. ಗಂಡ ಮೊಬೈಲ್ ನೋಡೋದು ಕಡಿಮೆ ಮಾಡು, ಮಗು ಕಡೆ ಗಮನ ಕೊಡು ಅಂತ ಬೈದು ಬುದ್ಧಿ ಹೇಳಿದ್ರು. ಅನಾಮಿಕಾಗೆ ಮಾತ್ರ ರೀಲ್ಸ್ ಹುಚ್ಚು ಕಡಿಮೆಯಾಗಿರ್ಲಿಲ್ಲ. ನೋಡೋಕೆ ತೆಳ್ಳಗೆ ಬೆಳ್ಳಗಿದ್ದ ಅನಾಮಿಕಾ ಮುಖಕ್ಕೆ ಏಷ್ಯನ್ ಪೇಂಟ್ಸ್ ನ ಡಿಸ್ಟಂಪರ್ ಹಾಕೊಂಡು ಬಾಲಿವುಡ್ ರಾಜಸ್ಥಾನ್ ಲೋಕಲ್ ಹಾಡುಗಳಿಗೆ ಸ್ಟೆಪ್ಸ್ ಹಾಕೋದಕ್ಕೆ ಶುರು ಮಾಡಿದ್ಲು. ಇವಳ ಗ್ಲಾಮರ್ ಕೇವಲ 6 ತಿಂಗಳಲ್ಲೇ ಇಡೀ ರಾಜಸ್ಥಾನದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತು. ಇದರಿಂದ ಇವಳು ರೀಲ್ಸ್ ರಾಣಿಯಾಗಿ ರಾಜಸ್ಥಾನದಲ್ಲಿ ಫೇಮಸ್ ಆಗಿದ್ಲು. ತನ್ನ ಪಾಪ್ಯುಲಾರಿಟಿ ಹೆಚ್ಚಾದಂತೆಲ್ಲ ಪ್ರತಿದಿನ ಹೊಸ ಹೊಸ ಬಟ್ಟೆ ಹಾಕೊಂಡು ರೀಲ್ಸ್ ನಲ್ಲಿ ತನ್ನ ಮೈಮಾಟವನ್ನ ತೋರಿಸ್ತಿದ್ಲು. ಹೆಂಡತಿಯ ರೀಲ್ಸ್ ಹುಚ್ಚಿಗೆ ಕೆರಳಿದ್ದ ಗಂಡ ಮೊಬೈಲ್ ಕುಟ್ಟಿ ಪುಡಿ ಮಾಡಿದ್ದ. ಆದ್ರೂ ಗಂಡ ಮೆಡಿಕಲ್ ಶಾಪ್ಗೆ ಹೋಗ್ತಿದ್ದಂತೆ ಅನಾಮಿಕಾ ತನ್ನ ಫ್ರೆಂಡ್ ಮೊಬೈಲ್ ನಲ್ಲಿ ರೀಲ್ಸ್ ಮಾಡಿ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಿದ್ಲು. ಹೆಂಡತಿ ರೀಲ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ರೆ ಇತ್ತ ಅವಳ ರೀಲ್ಸ್ ಗೆ ಬರ್ತಿದ್ದ ಕಾಮೆಂಟ್ಸ್ ನೋಡ್ತಿದ್ದ ಗಂಡ ಕೆಂಡವಾಗ್ತಿದ್ದ. ಇವಳು ಹೀಗೆ ಹೇಳಿದ್ರೆ ಕೇಳಲ್ಲ ಅಂತ ಅತ್ತೆ ಮಾವನನ್ನ ಕರೆಸಿ ಮಗಳಿಗೆ ಬುದ್ಧಿ ಹೇಳಿಸಿದ್ದ. ಆದ್ರೆ ಅನಾಮಿಕಾ ಮಾತ್ರ ರೀಲ್ಸ್ ಮಾಡೋದನ್ನ ನಿಲ್ಲಿಸಿರ್ಲಿಲ್ಲ. ಅಲ್ಲದೆ ರೀಲ್ಸ್ ಮಾಡಬೇಡ ಅಂತ ನನಗೆ ಹೇಳ್ಬೇಡಿ, ನಾನು ನಿಮ್ಮ ಮಾನ ಕಳೆಯೋ ಕೆಲಸ ಮಾಡಲ್ಲ. ಮೈ ತುಂಬಾ ಬಟ್ಟೆ ಹಾಕೊಂಡು ಹಾಡಿಗೆ ಲಿಪ್ಸಿಂಕ್ ಮಾಡ್ತೀನಿ, ಆದ್ರೆ ರೀಲ್ಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ಲು. ಈ ಮಾತು ಕೇಳಿ ಗಂಡ ಇನ್ನಷ್ಟು ಕೆರಳಿ ಹೋಗಿದ್ದ. ಹೆಂಡತಿ ಹಾಕ್ತಿದ್ದ ರೀಲ್ಸ್ ನೋಡಿ ಕೆರಳಿ ಹೋಗಿದ್ದ ಗಂಡ ಕಂಠಪೂರ್ತಿ ಕುಡಿದು ಬಂದು ಹೆಂಡತಿಗೆ ಬೆಂಡೆತ್ತಿದ್ದ. ಇದರಿಂದ ತಾಳಿ ಕಟ್ಟಿದವನು ಕೊಟ್ಟ ಏಟಿಗೆ ತಡೆಯಲಾರದೆ ಅನಾಮಿಕಾ ತವರು ಮನೆ ಸೇರ್ಕೊಂಡಿದ್ಲು. ಹೀಗೆ ಹೋದವಳು ಮಕ್ಕಳನ್ನ ಬಿಟ್ಟು ಹೋಗಿದ್ಲು. ರೀಲ್ಸ್ ಶೋಕಿ ಮಾಡೋಳಿಗೆ ಮಕ್ಕಳು ಸಂಸಾರ ಯಾಕೆ ಬೇಕು ಅಂತ ಮುಖಕ್ಕೆ ಕ್ಯಾಕರಿಸಿ ಉಗಿದಿದ್ದ ಗಂಡ. ಆದ್ರೆ ನನಗೆ ಮಕ್ಕಳು ಗಂಡ ಸಂಸಾರಕ್ಕಿಂತ ರೀಲ್ಸೇ ಮುಖ್ಯ ಅಂತ ಮನೆ ಬಿಟ್ಟು ಹೋಗಿದ್ಲು ಅನಾಮಿಕಾ. ಗಂಡನನ್ನ ಬಿಟ್ಟು ತವರು ಮನೆ ಸೇರಿದ್ದೆ ತಡ. ಅನಾಮಿಕಾ ಅರೆ ಬರೆ ಬಟ್ಟೆ ಹಾಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿರೋ ವೇಶ್ಯೆಯರ ಲಿಸ್ಟ್ ಗೆ ಸೇರಿದ್ಲು. ಮೈ ಮೇಲೆ ಬಟ್ಟೆ ಇದ್ರೆ ಇವಳಿಗೆ ಆಗ್ತಿರ್ಲಿಲ್ವೇನೋ ಅನ್ನೋ ರೇಂಜ್ ಗೆ ಬೆತ್ತಲಾಗಿ ರೀಲ್ಸ್ ಮಾಡ್ತಾ ಇವಳನ್ನ ಫಾಲೋ ಮಾಡ್ತಿದ್ದ ಕಾಮುಕರಿಗೆ ಕಾಮದೇವತೆಯಾಗಿದ್ಲು. ಇವಳ ಬ್ಯೂಟಿ ನೋಡ್ತಿದ್ದ ಇವಳನ್ನ ಫಾಲೋ ಮಾಡ್ತಿದ್ದ ಕಾಮುಕರು ಮಾಡ್ತಿದ್ದ ಒಂದೊಂದು ಕಾಮೆಂಟ್ಗೂ ಅನಾಮಿಕಾ ಬಟ್ಟೆ ಒಂದೊಂದು ಅಡಿ ಕಡಿಮೆಯಾಗ್ತಾ ಬರ್ತಿತ್ತು. ಹೀಗೆ ಮಂಡಿ ದಾಟಿದ ಇವಳ ಬಟ್ಟೆ ಇನ್ನೇನು ಕಾಚಾ ಕಾಣಿಸೋ ರೇಂಜ್ ಗೆ ಹೋಗೋದಷ್ಟೇ ಬಾಕಿ ಇತ್ತು. ಇತ್ತ ಅನಾಮಿಕಾ ಗಂಡನ ಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿತ್ತು. ರೀಲ್ಸ್ ರಾಣಿಯ ವಯ್ಯಾರ ನೋಡೋಕೆ ಆಗದೆ ಮತ್ತೆ ನನ್ನ ಮಾನ ಕಳಿಬೇಡ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಸಾಕು ಅಂತ ಬುದ್ಧಿ ಮಾತು ಹೇಳಿದ್ದ. ಆದ್ರೆ ಅನಾಮಿಕಾ ನನಗೂ ನಿನಗೂ ಸಂಬಂಧ ಇಲ್ಲ, ಇದನ್ನೆಲ್ಲ ಕೇಳೋಕೆ ನೀನ್ ಯಾರು ಅಂತ ಡೈವರ್ಸ್ ಪೇಪರ್ಸ್ ನ ಕೈಯಲ್ಲಿಟ್ಟಿದ್ಲು. ಮಕ್ಕಳನ್ನ ನೋಡೋದಕ್ಕೆ ಕೋರ್ಟ್ ನಿಂದ ಆರ್ಡರ್ ತಂದಿದ್ಲು. ವಾರಕ್ಕೊಂದು ಸಲ ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದು ಅವರ ಕೈಯಲ್ಲೂ ಸ್ಟೆಪ್ಸ್ ಹಾಕಿಸಿ ಇನ್ಸ್ಟಾದಲ್ಲಿ ಶೇರ್ ಮಾಡ್ತಿದ್ಲು. ಇನ್ಸ್ಟಾಗ್ರಾಮ್ ನಲ್ಲಿ ಅನಾಮಿಕಳ ಫಾಲೋವರ್ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಸಾಗಿತ್ತು. ಇದರಿಂದ ಲೋಕಲ್ ಶಾಪ್ನವರು ಸಹ ಅನಾಮಿಕಾ ಕೈಯಲ್ಲಿ ಜಾಹೀರಾತುಗಳನ್ನ ಮಾಡಿಸಿಕೊಳ್ತಿದ್ರು. ರಾಜಸ್ಥಾನದಲ್ಲಿದ್ದ ಬಟ್ಟೆ ಅಂಗಡಿಗಳು ಹಾಗೂ ಬ್ಯೂಟಿ ಪಾರ್ಲರ್ ಗಳಿಗೆ ಅನಾಮಿಕಾ ಬ್ರಾಂಡ್ ಅಂಬಾಸಿಡರ್ ಆಗಿ ಅವಳ ರೇಂಜೇ ಬದಲಾಗಿತ್ತು. ಹಣಕ್ಕೆ ಹಣ, ಚಟಕ್ಕೆ ಚಟ. ಅನಾಮಿಕಾ ಒಬ್ಬಳು ಹನಿ ಗರ್ಲ್ ಆಗಿ ರಾಜಸ್ಥಾನದಲ್ಲಿ ಪಾಪ್ಯುಲರ್ ಆಗಿದ್ಲು. ಅನಾಮಿಕಾ ಒಂದು ಸ್ಟಾರ್ ಆಗಿ ಬದಲಾಗಿದೆ ತಡ. ನೋಡುತ್ತಲೇ ಒಂದು ಸ್ವಂತ ಬಟ್ಟೆ ಶಾಪ್ ಒಂದನ್ನ ಓಪನ್ ಮಾಡಿದ್ಲು. ಇತ್ತ ಅನಾಮಿಕಾ ಗಂಡ ಮಹೀರಾ ಇನ್ನೊಂದು ಮದುವೆಯಾಗೋದಕ್ಕೆ ರೆಡಿಯಾಗಿದ್ದ. ಆದ್ರೆ ಕೋರ್ಟ್ ನಲ್ಲಿ ಡೈವೋರ್ಸ್ ಕೇಸ್ ವಿಚಾರಣೆ ನಡೀತಿದ್ದ ಕಾರಣ ಸುಮ್ಮನಿದ್ದ. ಮತ್ತೊಂದ್ ಕಡೆ ಇಬ್ಬರು ಮಕ್ಕಳನ್ನ ತಾನೇ ನೋಡ್ಕೊಳ್ತಾ ಸ್ಕೂಲ್ಗೆ ಕಳಿಸ್ತಿದ್ದ. ನನ್ನ ಹೆಂಡತಿ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ದಾಳೆ, ಅದಕ್ಕೆ ಅವಳಿಗೆ ಇಷ್ಟೊಂದು ಧಿಮಾಕು ಹಾಗೂ ಕೊಬ್ಬು ಅಂತ ಹೆಂಡತಿ ಮೇಲೆ ಸದಾ ಕಿಡಿ ಕಾರ್ತಿದ್ದ ಅನಾಮಿಕಾಳ ಗಂಡ.
ಕಟ್ಕೊಂಡವಳಿಂದ ಮರ್ಯಾದೆ ಹೋಯ್ತು. ಸಂಬಂಧಿಕರು ಮುಖ ನೋಡಿ ನಗ್ತಿದ್ದಾರೆ ಅಂತ ಕೆರಳಿ ಹೋಗಿದ್ದ ಅನಾಮಿಕಾ ಗಂಡ ಮಹೀರಾ ಆಗ ತನ್ನ ಮಕ್ಕಳ ಜೊತೆ ರೀಲ್ಸ್ ಮಾಡ್ತಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದ. ಇತ್ತ ಪೊಲೀಸರು ಮಕ್ಕಳನ್ನ ಸೋಷಿಯಲ್ ಮೀಡಿಯಾದಿಂದ ದೂರ ಇಡು, ಅವರ ಜೊತೆ ರೀಲ್ಸ್ ಮಾಡಿದ್ರೆ ಮಕ್ಕಳನ್ನ ನೋಡೋದಕ್ಕೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು. ಹೀಗೆ ಗಂಡ ಹೆಂಡತಿ ದೂರವಾಗಿ 5 ವರ್ಷ ಕಳೆದಿತ್ತು. ಆದ್ರೆ ಅನಾಮಿಕಾಗೆ ಮಾತ್ರ ರೀಲ್ಸ್ ನ ಹುಚ್ಚು ಬಿಟ್ಟಿರಲಿಲ್ಲ. ಇದರಿಂದ ಮತ್ತಷ್ಟು ಕೆರಳಿದ್ದ ಗಂಡ ಪತ್ನಿಯ ಕಥೆ ಮುಗಿಸೋಕೆ ಸ್ಕೆಚ್ ಹಾಕಿದ್ದ. ಪುಡಿ ರೌಡಿಗಳು ಹಾಗೂ ಕ್ರಿಮಿನಲ್ ಗಳನ್ನ ಮೀಟ್ ಮಾಡಿ 50,000 ಖರ್ಚು ಮಾಡಿ ಒಂದು ಗನ್ ಖರೀದಿಸಿದ್ದ. ಬಿಷ್ಣೋಯ್ ಸಮಾಜದಲ್ಲಿ ಸಾಕಷ್ಟು ಗ್ಯಾಂಗ್ಸ್ಟರ್ ಗಳಿದ್ರು. ಹೀಗಾಗಿ ಮಹೀರಾಗೆ ಗನ್ ಬಹಳ ಸುಲಭವಾಗಿ ಸಿಕ್ಕಿತ್ತು. ಗನ್ ಕೈ ಸೇರ್ತಿದ್ದಂತೆ ಹೆಂಡತಿಯ ಚಲನಾವಲನದ ಮೇಲೆ ಕಣ್ಣಿಟ್ಟಿದ್ದ. ಶಾಪ್ಗೆ ಯಾವಾಗ ಬರ್ತಾಳೆ, ಎಷ್ಟೊತ್ತಿಗೆ ಹೋಗ್ತಾಳೆ ಅನ್ನೋದನ್ನ ಫಾಲೋ ಮಾಡಿ ತಿಳ್ಕೋತಿದ್ದ. ಹೀಗೆ ಕಳೆದ ಫೆಬ್ರವರಿ 24ರಂದು ಮಧ್ಯಾಹ್ನ ಹೆಂಡತಿ ಅನಾಮಿಕಾಳ ಕತೆ ಮುಗಿಸೋಕೆ ಪ್ಲಾನ್ ಹಾಕಿದ್ದ. ಅವತ್ತು ಬೆಳಗ್ಗೆ ತನ್ನಿಬ್ಬರು ಮಕ್ಕಳನ್ನ ಮುದ್ದಾಡಿ ತಾನೇ ತಿಂಡಿ ತಿನ್ನಿಸಿದ್ದ. ಮಕ್ಕಳನ್ನ ಕೂರಿಸಿಕೊಂಡು ನಿನಗೆ ಅಪ್ಪ ಬೇಕು ಅಮ್ಮ ಬೇಕು ಅಂತ ಕೇಳಿದ್ದ. ಇಬ್ಬರು ಮಕ್ಕಳು ಕೂಡ ನಮಗೆ ಅಮ್ಮ ಬೇಡ ನೀನೇ ಬೇಕು ಅಂತ ಅಂದಿದ್ರು. ಅಮ್ಮ ಇಲ್ಲದಿದ್ರೆ ನೀವು ಅಳೋದಿಲ್ವಾ ಅಂತಾನು ಮಹೀರಾ ಕೇಳಿದ್ದ. ಆಗ್ಲೂ ಅಮಾಯಕ ಮಕ್ಕಳು ಇಲ್ಲಪ್ಪ ನಾವು ಅಳೋದಿಲ್ಲ, ನಮಗೆ ಅಮ್ಮ ಬೇಡ ಅಂತಾನೆ ಹೇಳಿದ್ರು. ಆಗ ಮಕ್ಕಳ ಮಾತು ಕೇಳಿ ಕಣ್ಣೀರು ಹಾಕಿದ್ದ ತಂದೆ ಮತ್ತೆ ಮಕ್ಕಳನ್ನ ಅಪ್ಕೊಂಡು ಮುದ್ದಾಡಿದ್ದ. ತನಗೂ ಮುತ್ತು ಕೊಡಿ ಅಂತ ಮಕ್ಕಳ ಕೈಯಲ್ಲಿ ಪ್ರೀತಿಯಿಂದ ಮುತ್ತು ಕೊಡಿಸಿಕೊಂಡಿದ್ದ. ಮಕ್ಕಳಿಗೆ ಅಂಗಡಿಯಲ್ಲಿ ಕೇಳಿದ್ದನ್ನೆಲ್ಲ ಕೊಡಿಸಿ ಸ್ಕೂಲ್ಗೆ ಡ್ರಾಪ್ ಮಾಡಿದ್ದ ಅನಾಮಿಕಾ ಗಂಡ ಸೀದಾ ತನ್ನ ಹೆಂಡತಿಯ ಬಟ್ಟೆ ಅಂಗಡಿಗೆ ಬಂದಿದ್ದ. ಮಧ್ಯಾಹ್ನದವರೆಗೂ ಹೊಂಚು ಹಾಕಿ ಕಾದು ಕೂತಿದ್ದ. ಅಂಗಡಿಯಲ್ಲಿ ಯಾರು ಕಸ್ಟಮರ್ಸ್ ಇಲ್ಲದ ಸಮಯ ನೋಡ್ಕೊಂಡು ಒಳಗೆ ನುಗ್ಗಿದವನೇ ನನಗ್ಯಾಕೆ ಇಷ್ಟೊಂದು ಮಾನಸಿಕ ಹಿಂಸೆ ಕೊಡ್ತಿದೀಯಾ ಅಂತ ಕೂಗಾಡಿದ್ದ. ಆದ್ರೆ ಗಂಡನ ಮುಖ ನೋಡ್ತಿದ್ದಂತೆ ನಿನ್ನ ಯಾರು ಶಾಪ್ಗೆ ಬರೋದಕ್ಕೆ ಹೇಳಿದ್ದು, ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂದಿದ್ಲು ಅಷ್ಟೇ. ಇದೇ ಅನಾಮಿಕಾಳ ಕೊನೆ ಮಾತಾಗಿತ್ತು. ಯಾಕಂದ್ರೆ ಅಲ್ಲಿಗಾಗ್ಲೇ ಹೆಂಡತಿಯ ಆಟಗಳಿಗೆ ಬೇಸತ್ತು ಹೋಗಿದ್ದ ಗಂಡ ಮಹೀರಾ ಅನಾಮಿಕಾ ಮೇಲೆ 2 ಸುತ್ತು ಫೈರ್ ಮಾಡಿದ್ದ. ತನ್ನ ಗಂಡ ತನ್ನನ್ನ ಕೊಲೆ ಮಾಡಬಹುದು ಅಂತ ಕನಸಲ್ಲೂ ಊಹಿಸಿರದ ಅನಾಮಿಕಾ ರಕ್ತದ ಮಡುವಿನಲ್ಲಿ ಉಸಿರು ಚೆಲ್ಲಿದ್ಲು. ಅಕ್ಕಪಕ್ಕದ ಶಾಪ್ನವರು ಗನ್ ಫೈರಿಂಗ್ ಸದ್ದು ಕೇಳಿ ಪೊಲೀಸರಿಗೆ ವಿಷಯವನ್ನ ತಿಳಿಸಿದ್ರು. ಸ್ಥಳಕ್ಕೆ ದೌಡಾಯಿಸಿ ಬಂದ ಪೊಲೀಸರು ಸಿಸಿಟಿವಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದಾಗ ಗಂಡನೇ ಕೊಲೆಗಾರ ಅನ್ನೋದು ಗೊತ್ತಾಗಿತ್ತು. ಇತ್ತ ಆರೋಪಿ ತಲೆಮರೆಸಿಕೊಂಡಿದ್ದ. ಪೋಸ್ಟ್ ಮಾರ್ಟಂ ಮುಗಿಸಿ ಪೊಲೀಸರು ಅನಾಮಿಕಾ ಪೋಷಕರಿಗೆ ಮೃತದೇಹ ಹಸ್ತಾಂತರಿಸಿದ್ರೆ ಆಕೆಯ ಪೋಷಕರು ಮೃತದೇಹ ಪಡೆಯೋದಕ್ಕೆ ರೆಡಿ ಇರಲಿಲ್ಲ. ಅವಳಿಗೆ 2 ಮಕ್ಕಳಿದ್ದಾರೆ. ಅವರ ಭವಿಷ್ಯದ ಕತೆ ಏನು ಅದು ಮೊದಲು ಡಿಸೈಡ್ ಆಗ್ಲಿ ಅಂತ ಪಟ್ಟು ಹಿಡಿದು ಕೂತಿದ್ರು. ಕೊನೆಗೆ ಬಿಷ್ಣೋಯಿ ಸಮುದಾಯದ ದೊಡ್ಡವರೆಲ್ಲ ಸೇರಿ ಮಹೀರಾ ಹೆಸರಲ್ಲಿದ್ದ ಆಸ್ತಿಯನ್ನೆಲ್ಲ 2 ಮಕ್ಕಳ ಹೆಸರಿಗೆ ಸಮಾನವಾಗಿ ಹಂಚಿ ಪತ್ರ ಬರೆಸಿದ್ರು. ಅಲ್ಲದೆ ಅವಳ ಗಂಡನೇ ಅವಳ ಅಂತ್ಯಕ್ರಿಯೆ ಮಾಡಬೇಕು ಅಂತಾನು ಪಟ್ಟು ಹಿಡಿದು ಕೂತಿದ್ರು. ಇದರಿಂದ ಪೊಲೀಸರು ಅನಾಮಿಕಾಳ ಗಂಡನನ್ನ ಅರೆಸ್ಟ್ ಮಾಡಿ ಕೊನೆಗೆ ಅವನ ಕೈಯಲ್ಲೇ ಅಂತ್ಯಕ್ರಿಯೆಯನ್ನ ಮಾಡಿಸಿದ್ರು. ಬಳಿಕ ಪೊಲೀಸರು ಕೊಲೆಗಾರ ಮಹೀರಾನನ್ನ ಜೈಲಿಗಟ್ಟಿದ್ರು. ಅನಾಮಿಕಾ ಕೊಲೆ ಕೇಸ್ ರಾಜಸ್ಥಾನದ ಸೋಷಿಯಲ್ ಮೀಡಿಯಾವನ್ನೇ ಶೇಕ್ ಮಾಡಿತ್ತು. ಇವಳ ಸಾವಿನ ವಿಷಯ ಕೇಳಿ ಇವಳ ಫಾಲೋವರ್ ಸಂಖ್ಯೆ ಡಬಲ್ ಆಗಿದ್ರು. ವಿ ಮಿಸ್ ಯು ಹನಿ ಅಂತ ಶ್ರದ್ಧಾಂಜಲಿ ಕೂಡ ಸಲ್ಲಿಸಿದ್ರು. ಕೊನೆಗೆ ರೀಲ್ಸ್ ಹುಚ್ಚು ಅನಾಮಿಕಾಳ ಜೀವ ತೆಗೆದ್ರೆ ಹೆಂಡತಿ ಮೇಲಿನ ಸಿಟ್ಟು ಗಂಡನನ್ನ ಕೊಲೆಗಾರನನ್ನಾಗಿ ಮಾಡಿ ಜೈಲು ಪಾಲಾಗುವಂತೆ ಮಾಡಿತ್ತು. ಇದರಿಂದ 2 ಅಮಾಯಕ ಮಕ್ಕಳು ಅನಾಥರಾದ್ರು. ಇನ್ನು ಇವತ್ತಿಗೂ ಈ ಇನ್ಸ್ಟಾಗ್ರಾಮ್ ಅನ್ನೋ ಹೊಲಸು ಅದೆಷ್ಟೋ ಮನೆಗಳು ಹಾಗೂ ಸಂಸಾರಗಳನ್ನ ಹಾಳು ಮಾಡ್ತಾನೆ ಇದೆ. ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಕಲಿಪುರುಷ ಮಾರ್ಕ್ ಜೂಕರ್ಬರ್ಗ್ ಅವಕೃಪೆಯಿಂದ ಹುಟ್ಟಿಕೊಂಡ ಈ ಅಕ್ರಮ ಸಂತಾನದಿಂದ ಇಂದು ಅದೆಷ್ಟೋ ಹೆಣ್ಣು ಮಕ್ಕಳು ತಮ್ಮ ಕೈಯಾರೆ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲೂ ಈಗೀಗ ಇನ್ಸ್ಟಾಗ್ರಾಮ್ನಲ್ಲಿ ಬೆತ್ತಲಾಗೋ ವೇಶ್ಯೆಯರ ಸಂಖ್ಯೆಯಂತೂ ಕಡಿಮೆಯಾಗ್ತಾನೆ ಇಲ್ಲ. ಹೇಗಾದ್ರಾಗ್ಲಿ ಅಂತ ಇನ್ಸ್ಟಾದಲ್ಲಿ ಬೆತ್ತಲಾದ್ರೆ ಕೊನೆಗೆ ಅನಾಮಿಕಾಗೆ ಆದ ಗತಿಯೇ ಎಲ್ಲರಿಗೂ ಆಗುತ್ತೆ. ಇವತ್ತು ಅನಾಮಿಕಾ, ನಾಳೆ ಸೌಗಂಧಿಕಾ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.